ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಕಾಂಗ್ರೆಸ್ನ ಶಾಸಕ ವೀರೇಂದ್ರ ಪಪ್ಪಿ ಜೈಲಿನಿಂದ ರಿಲೀಸ್. ಇಡಿ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ರು ವೀರೇಂದ್ರ ಪಪ್ಪಿಯವರು. ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಜೈಲು ಸೇರಿದಂತಹ ವೀರೇಂದ್ರ ಪಪ್ಪಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. 4 ತಿಂಗಳಿನಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ರು. ಪಪ್ಪಿಯವರಿಗೆ ಜನಪ್ರತಿನಿಧಿಗಳ ಕೋರ್ಟ್ ಷರತ್ತುಬದ್ಧ ಜಾಮೀನನ್ನು ಮಂಜೂರು ಮಾಡಿದೆ. ವೀರೇಂದ್ರ ಪಪ್ಪಿಗೆ ಷರತ್ತುಬದ್ಧ ಜಾಮೀನು ಮಂಜೂರಾಗಿರುವ ಹಿನ್ನೆಲೆಯಲ್ಲಿ ಅವರು ಜೈಲಿನಿಂದ ನಿನ್ನೆ ರಾತ್ರಿಯೇ ರಿಲೀಸ್ ಆಗಿದ್ದಾರೆ. ಹೂವಿನ ಹಾರವನ್ನು ಹಾಕಿ ಅವರ ಪರವಾಗಿ ಘೋಷಣೆಯನ್ನ ಕೂಗಿ ಅವರ ಬೆಂಬಲಿಗರು ಅವರನ್ನು ಬರಮಾಡಿಕೊಂಡಿದ್ದಾರೆ. ಇನ್ನು ಚಳ್ಳಕೆರೆ ಪಟ್ಟಣದಲ್ಲೂ ಕೂಡ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ. ಬೆಂಗಳೂರಿನಲ್ಲಿ ಸೋಫಾ ತಯಾರಿಕಾ ಫ್ಯಾಕ್ಟರಿ ಧಗಧಗಿಸಿದೆ. ನಾಯಂಡಹಳ್ಳಿಯ ಐಟಿಐ ಲೇಔಟ್ನಲ್ಲಿರುವಂತಹ ಫ್ಯಾಕ್ಟರಿ ಹೊತ್ತಿ ಉರಿದಿದೆ. ಆಕಸ್ಮಿಕ ಬೆಂಕಿ ಅವಘಡ ಇದು ಅನ್ನೋದು ಗೊತ್ತಾಗ್ತಾ ಇದೆ. 3 ಅಗ್ನಿಶಾಮಕ ವಾಹನಗಳಿಂದ ಬೆಂಕಿ ನಂದಿಸುವ ಕಾರ್ಯ. 3 ಕೋಟಿ ರೂಪಾಯಿ ಮೌಲ್ಯದ ವಸ್ತುಗಳು ಸಂಪೂರ್ಣವಾಗಿ ಬೆಂಕಿಗಾಹುತಿಯಾಗಿವೆ. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಈ ದುರ್ಘಟನೆ ನಡೆದಿರಬಹುದು ಅಂತ ಶಂಕಿಸಲಾಗಿದೆ. ಇನ್ನು ಗಮನಿಸ್ತಾ ಇದ್ರೆ ಸೋಫಾ ತಯಾರಿಕಾ ಫ್ಯಾಕ್ಟರಿಯಲ್ಲಿ ಅಗ್ನಿ ಅನಾಹುತ, ಬೆಂಕಿ ಯಾವ ಪರಿ ವ್ಯಾಪಿಸಿಕೊಂಡಿದೆ ಅಂತ ಹೇಳಿ ತಕ್ಷಣವೇ ಸ್ಥಳಕ್ಕೆ ಆಗಮಿಸಿದಂತಹ 3 ಅಗ್ನಿಶಾಮಕ ವಾಹನಗಳ ಸಿಬ್ಬಂದಿ ಬೆಂಕಿಯನ್ನು ನಂದಿಸುವಂತಹ ಕಾರ್ಯವನ್ನು ಮಾಡಿದ್ದಾರೆ. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಈ ಒಂದು ಅವಘಡ ಆಗಿರಬಹುದು ಅಂತ ಶಂಕಿಸಲಾಗ್ತಾ ಇದೆ. 3 ಕೋಟಿ ರೂಪಾಯಿ ಮೌಲ್ಯದ ವಸ್ತುಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿವೆ. ನಮ್ಮ ಪ್ರತಿನಿಧಿ ವಿಕಾಸ್ ಈ ಕುರಿತು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಐಟಿಐ ಲೇಔಟ್ನಲ್ಲಿ ಇವತ್ತು ಅಗ್ನಿ ಅವಘಡ ಸಂಭವಿಸಿರುವಂಥದ್ದು. ರಾತ್ರಿ 9:30 ಸುಮಾರಿಗೆ ನಾಯಂಡಹಳ್ಳಿಯ ಐಟಿಐ ಲೇಔಟ್ನಲ್ಲಿರ್ತಕ್ಕಂಥ ಈ ಒಂದು ಸೋಫಾ ಫ್ಯಾಕ್ಟರಿಯಲ್ಲಿ ಈ ಒಂದು ಅಗ್ನಿ ಅವಘಡ ಸಂಭವಿಸಿದೆ. ನಿನ್ನೆಯಷ್ಟೇ ಲೋಡನ್ನು ಅಂದರೆ ಕಚ್ಚಾ ವಸ್ತುಗಳನ್ನು ತಂದು ಇಲ್ಲಿ ಶೇಖರಿಸಲಾಗಿತ್ತು. ಅತಿ ಹೆಚ್ಚು ಸಾಮಗ್ರಿಗಳನ್ನು ಶೇಖರಿಸಲಾಗಿತ್ತು. ಸುಮಾರು 3 ಕೋಟಿ ಮೌಲ್ಯದ ಏನು ಸೋಫಾಗೆ ಬಳಸುವಂಥ ಕಚ್ಚಾ ವಸ್ತುಗಳು ಈಗಾಗಲೇ ಬೆಂಕಿಗಾಹುತಿಯಾಗಿರುವಂಥದ್ದು. ಅದೃಷ್ಟವಶಾತ್ ಯಾರಿಗೂ ಕೂಡ ಪ್ರಾಣಾಪಾಯಗಳು ಸಂಭವಿಸಿಲ್ಲ. ಸದ್ಯ ದೊಡ್ಡ ಮಟ್ಟದ ಗೋಡನ್ ಈ ಒಂದು ಐಟಿಐ ಲೇಔಟ್ನಲ್ಲಿ ಇತ್ತು. ಸೊ ಏಕಾಏಕಿ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಈ ಒಂದು ಅಗ್ನಿ ಅವಘಡ ಸಂಭವಿಸಿದೆ ಅಂತೇಳಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂಥದ್ದು. ಅಥವಾ ಬೇರೆ ಏನಾದರೂ ಆಗಿದೆ ಅಂತೇಳಿ ಮುಂದೆ ಗೊತ್ತಾಗಬೇಕಾಗಿದೆ. ಮೇಲ್ನೋಟಕ್ಕೆ ಒಂದು ಶಾರ್ಟ್ ಸರ್ಕ್ಯೂಟ್ನಿಂದ ಈ ಒಂದು ಅಗ್ನಿ ಅವಘಡ ಸಂಭವಿಸಿರುವುದಾಗಿ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಸದ್ಯ ಏನು 3 ಅಗ್ನಿಶಾಮಕ ವಾಹನಗಳು ಸ್ಥಳದಲ್ಲಿ ಬೆಂಕಿ ನಂದಿಸುವಂತಹ ಕಾರ್ಯದಲ್ಲಿ ಮುಂದಾಗಿರುವಂಥದ್ದು ಮತ್ತು JCB ಮುಖಾಂತರವಾಗಿ ಮೇಲ್ಗಡೆ ಹಾಕಿರುವಂತಹ ಈ ಒಂದು ಶೀಟ್ಗಳೇನಿದಾವೆ ಅವೆಲ್ಲವನ್ನ ತೆರೆದು ಈ ಒಂದು ಹೊಗೆ ಹೊರಗಡೆ ಹೋಗುವುದಕ್ಕೆ ಈಗಾಗಲೇ ಇಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗಳು ಹರಸಾಹಸವನ್ನ ಪಡ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಮತ್ತು ಬೆಂಕಿಯಲ್ಲಿ ಕರಕಲಾಗಿರುವಂತಹ ಈ ಒಂದು ಕಚ್ಚಾ ವಸ್ತುಗಳನ್ನ ಗಮನಿಸಬಹುದು. ಒಂದು ಲೆದರ್ ಐಟಮ್ಸ್ಗಳಾಗಿರ್ಬೋದು, ಈ ಸ್ಪಾಂಜಸ್ ಆಗಿರ್ಬೋದು, ಇವೆಲ್ಲ ಕಾರ್ ಸೀಟ್ಗಳು ಮತ್ತು ಸೋಫಾ ಸೆಟ್ಗೆ ಹಾಕ್ತಕ್ಕಂಥ ಒಂದು ಲೆದರ್ ಕವರ್ಗಳಾಗಿರ್ತವೆ. ಸೊ ಇವೆಲ್ಲವನ್ನು ಕೂಡ ಇದ್ರ ಒಳಗಡೆ ಶೇಖರಿಸಿಡಲಾಗಿತ್ತು. ಮತ್ತು ಇಲ್ಲಿ ಏನು ಸೋಫಾ ಸೆಟ್ಗಳನ್ನು ಮತ್ತು ಕಾರ್ ಸೀಟ್ ಕವರ್ಸ್ಗಳನ್ನು ಮಾಡಿ ಸೊ ಅದನ್ನು ಬೇರೆ ಕಡೆಗೆ ಮತ್ತು ಔಟ್ಲೆಟ್ಗಳಿಗೆ ತೆಗೆದುಕೊಂಡು ಹೋಗುವಂಥ ಮತ್ತು ಸಾಗಿಸುವಂಥ ಕೆಲಸವನ್ನು ಮಾಡ್ತಾ ಇದ್ರು. 9:30 ಸುಮಾರಿಗೆ ಹೊತ್ತಿಕೊಂಡಂಥ ಬೆಂಕಿಯಿಂದಾಗಿ ಸುಮಾರು 3 ಕೋಟಿ ಮೌಲ್ಯದ ಸೋಫಾ ಸೆಟ್ಗೆ ಬಳಸುವಂಥ ಕಚ್ಚಾ ವಸ್ತುಗಳು ಈಗ ಬೆಂಕಿಗೆ ಆಹುತಿಯಾಗಿದೆ. ಇನ್ನೂ ಕೂಡ ಬೆಂಕಿ ಸ್ವಲ್ಪ ಮಟ್ಟಿಗೆ ಒಳಗಡೆ ಇರೋದ್ರಿಂದಾಗಿ ಮತ್ತೊಂದು ಅಗ್ನಿಶಾಮಕ ವಾಹನದಿಂದಾಗಿ ಈ ಒಂದು ಬೆಂಕಿ ನಂದಿಸುವ ಕೆಲಸವನ್ನ ಈಗಾಗಲೇ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ವಿಕಾಸ್ TV 9 ಬೆಂಗಳೂರು. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.